ಇಟ್ಟಿದ್ದಾರೆ. ಇದರ ನಡುವೆ ಹರ್ಮುಜ್ ಜಲಸಂಧಿ ಇನ್ನೂ ಕೂಡ ಓಪನ್ ಆಗಿಲ್ಲ. ಆ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ತೈಲದ ಆತಂಕ ಶುರುವಾಗಿದೆ. ಇತ್ತ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಯುದ್ಧದ ಭೀತಿ ಹೆಚ್ಚಾಗಿದೆ. ಮತ್ತೊಂದು ಕಡೆಯಿಂದ ಭಾರತದಲ್ಲಿ LPG ಸಮಸ್ಯೆ ತೀವ್ರಗೊಂಡಿದೆ. ಹೀಗೆ ಬರಬೇಕು ಅನ್ನೋದು ಏನೂ ಇಲ್ಲ. ನೀವೇನು ಮಾತಾಡ್ತೀರಿ ಮಾತಾಡೋದು ಮಾತ್ರ ಇಲ್ಲಿ ಮುಖ್ಯ. ಕಂಟೆಂಟ್ ಹೀಗೆ ಇರಬೇಕು ಅನ್ನೋದು ಏನಿಲ್ಲ. ಈಗ ಆಂಕರ್ ಕೆಲಸ ಏನು ಗೊತ್ತಾ, ಮೊದಲಿಗೆ ಆ ಬ್ರೇಕಿಂಗ್ ಪಾಯಿಂಟ್ಸ್ ಓದಬೇಕು. 4 ಲೈನ್ ಇದೆಯಲ್ಲ, ಬ್ರೇಕಿಂಗ್ ಪಾಯಿಂಟ್ಸ್ ಓದಿ, ಅದಾದ ಬಳಿಕ AVನ ಓದಬೇಕು. ಅಂದ್ರೆ ರ್ಯಾಪ್ ಅಪ್ ಮಾಡಬೇಕು. ಅದನ್ನ ಹಿಂಗೆ ಆಗ್ತಾ ಇದೆ ಯುದ್ಧ ಅನ್ನೋ ರೀತಿ ರ್ಯಾಪ್ ಅಪ್ ಮಾಡಬೇಕು. ರ್ಯಾಪ್ ಅಪ್ ಮಾಡಿ ಒಬ್ರು ಗ್ರೌಂಡ್ ರಿಪೋರ್ಟಿಂಗ್, ಹರ್ಮುಜ್ ಜಲಸಂಧಿ ಹತ್ರ ನಿಂತ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ. ನೀವು ಹರ್ಮುಜ್ ಜಲಸಂಧಿ ಏನಿರುತ್ತೆ ಅಂತ ಹೇಳಬೇಕು ಅಂತಿಲ್ಲ. ಪ್ರಾಕ್ಟಿಕಲ್ ಆಗಿ ನೋಡಕ್ ಹೋದ್ರೆ ಹರ್ಮುಜ್ ಜಲಸಂಧಿ ಹತ್ರ ನಿಲ್ಲಕ್ಕಾಗಲ್ಲ, ಇರಾನ್ ಹತ್ರ ಹೋಗಕ್ಕಾಗಲ್ಲ. ಬಟ್ UAE ಹತ್ರ ಹೋಗಿ ನಿಂತ್ಕೊಳ್ಬಹುದು. ನೀವು ಹರ್ಮುಜ್ ಜಲಸಂಧಿ ನಿಂತ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಗ್ರೌಂಡ್ ರಿಪೋರ್ಟಿಂಗ್ ಹಿಂಗಿರಬೇಕು ಅಂದ್ರೆ ಹರ್ಮುಜ್ ಜಲಸಂಧಿ ಹತ್ರ ನಿಂತ್ಕೊಂಡಿದ್ದೀರಿ ರಿಪೋರ್ಟ್. ಆಂಕರ್ ಪ್ರಶ್ನೆ ಕೇಳ್ತಾರೆ. ಈಗ ಹರ್ಮುಜ್ ಜಲಸಂಧಿ ಇನ್ನು ಓಪನ್ ಆಗಿಲ್ಲ. ಇಡೀ ಜಗತ್ತಿಗೆ ತೈಲದ ಆತಂಕ ಶುರುವಾಗಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಎಷ್ಟೊತ್ತು ಮಾತಾಡಕ್ಕಾಗತ್ತೆ ಅಷ್ಟೊತ್ತೆ ಮಾತಾಡ್ತಾ ಹೋಗಿ ನೀವು. ನಾನೀಗ ಹರ್ಮುಜ್ ಜಲಸಂಧಿ ಸಮೀಪ ನಿಂತ್ಕೊಂಡಿದ್ದೇನೆ. ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದ್ದ ಹಾಗೆ ಇಡೀ ಜಗತ್ತಿಗೆ ತೈಲದ ಆತಂಕವೂ ಕೂಡ ಜಾಸ್ತಿ ಆಗ್ತಿದೆ. ಕಾರಣ ಹರ್ಮುಜ್ ಜಲಸಂಧಿ ಸಮೀಪ ಹೆಚ್ಚು ಕಡಿಮೆ 2,000 ಹಡಗುಗಳು ನಿಂತ್ಕೊಂಡಿದ್ದಾವೆ. ಪ್ರತಿ ಹಡಗಿನಲ್ಲೂ ಕೂಡ ಬ್ಯಾರಲ್ ಗಟ್ಟಲೆ ತೈಲ ಇದೆ. ನಾವಿಕರು ಕೂಡ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರು ಕೂಡ ಒದ್ದಾಡ್ತಾ ಇದ್ದಾರೆ. ಭಾರತಕ್ಕೆ ಮಾತ್ರ ಒಂದು 7 ಹಡಗು ಮೂವ್ ಆಗಿದೆ. ಇರಾನ್ ಅವಕಾಶವನ್ನು ಮಾಡಿಕೊಟ್ಟಿದೆ. ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ತೈಲ ಸಮಸ್ಯೆ ಕಡಿಮೆ ಆಗ್ಬಹುದೇನೋ, ಆದ್ರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ತೈಲ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ. ಇದೇ ಇದ್ರಲ್ಲಿ ಬೇಕು ಅಂತಿಲ್ಲ. ಇದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿ ನಿಮ್ಗೆ ಏನು ಬರುತ್ತೆ ಅದನ್ನು ಮಾತಾಡಿ. ಮಾತು ಮಾತ್ರ ಮುಖ್ಯ, ಕಂಟೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಇನ್ನೊಬ್ರು ಡೆಸ್ಕ್ ಅಲ್ಲಿ ಲೈವ್ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಏನು ಪ್ರಶ್ನೆ, ಈಗ ಟ್ರಂಪ್ ಎಚ್ಚರಿಕೆಗೆ ಇರಾನ್ ಭಕ್ತ ಇಲ್ಲ, ಇರಾನ್ ಶರಣಾಗ್ತಾ ಇಲ್ಲ, ಇರಾನ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಮುಂದೆ ಏನು ಮಾಡುತ್ತೆ ಅಮೆರಿಕ? ಆಂಕರ್ ಪ್ರಶ್ನೆ ಅರ್ಥ ಆಯ್ತಲ್ಲ. ಹಾಗಾದ್ರೆ ಅಮೆರಿಕ ಮುಂದೆ ಏನು ಮಾಡುತ್ತೆ? ಇರಾನ್ ಯಾವುದನ್ನು ಕೂಡ ಕೇಳ್ತಾ ಇಲ್ವಲ್ಲ, ಇರಾನ್ ಯಾವುದಕ್ಕೂ ಕೂಡ ಭಕ್ತ ಇಲ್ವಲ್ಲ. ಆಗ ಡಿಸ್ಕಲ್ ಕುತ್ಕೊಂಡ ರಿಪೋರ್ಟರ್ ನೀಟಾಗಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಇಲ್ಲಿವರೆಗೆ ಇರಾನ್ ಶರಣಾಗಬೇಕು ಅಂತ ಹೇಳಿ ಅಮೆರಿಕ ನಾನಾ ತಂತ್ರವನ್ನ ಮಾಡ್ತು. ಅವರ ಮಿಸೈಲ್ಸ್ ಗಳನ್ನು ಹೊಡೆದಾಕ್ತು, ಅವರ ರಾಕೆಟ್ ಲಾಂಚರ್ ಗಳನ್ನು ಹೊಡೆದಾಕ್ತು, ಅವರ ಡ್ರೋನ್ಸ್ ಗಳನ್ನು ಹೊಡೆದಾಕ್ತು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತು, ನಿಮ್ಮ ಸರ್ವನಾಶ ಮಾಡ್ತೀವಿ ಅಂತು. ಆದ್ರೆ ಇರಾನ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರು ಶರಣಾಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈಗ ನಿಜವಾಗ್ಲೂ ಆತಂಕ ಶುರುವಾಗಿದ್ದು ಗಲ್ಫ್ ರಾಷ್ಟ್ರಗಳಿಗೆ. ಯಾವುದಕ್ಕೆ? ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ. ಕುವೈತು, ಬಹ್ರೇನು, UAE, ಸೌದಿ ಅರೇಬಿಯಾ, ಓಮನ್ನು, ಹೀಗೆ 6 ರಾಷ್ಟ್ರಗಳಿದಾವಲ್ಲ ಕೊಲ್ಲಿ ಸಮುದ್ರ ಸಮೀಪ. ಯಾಕೆ ಅವ್ರಿಗೆ ಆತಂಕ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು ಗಲ್ಫ್ ರಾಷ್ಟ್ರಗಳಲ್ಲಿದೆ. ಅಮೆರಿಕ ಆ ಸೇನಾ ನೆಲೆಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಿಗೆ ಈಗ ಭಯ ಜಾಸ್ತಿ ಆಗಿಬಿಟ್ಟಿದೆ ಯುದ್ಧದಿಂದ. ಇದನ್ನ ಡೆಸ್ಕಲ್ ಕೂತಿರುವಂತ ರಿಪೋರ್ಟರ್ ಇದನ್ನು ಹೇಳಿ, ಗ್ರೌಂಡ್ ರಿಪೋರ್ಟಿಂಗ್ ಹೋಗಿದ್ದಂತವ್ರು ಹರ್ಮುಜ್ ಜಲಸಂಧಿ ಸಮೀಪ ನಿಂತ್ಕೊಂಡಿದ್ದೀರಿ. ಆಂಕರ್ ಕೆಲಸ ಏನು? ಬ್ರೇಕಿಂಗ್ ಓದಬೇಕು, AV ಓದಬೇಕು, 1 ನಿಮಿಷ ರ್ಯಾಪ್ ಅಪ್ ಮಾಡಿ ಇವರಿಗೆ ಕ್ವಶನ್ ಕೇಳಿ. ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾರು ಆಂಕರ್ ಆಗ್ತೀರಿ, ಯಾರು ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತೀರಿ.